ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿತಾ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ತಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕವಿತಾ. ಸೊ ಇವತ್ತೊಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ಇವತ್ತಿನ ದಿನಮಾನಗಳಲ್ಲಿ ಮಕ್ಕಳನ್ನ ಬೆಳೆಸೋದೇ ಒಂದು ಟಾಸ್ಕ್ ಆಗಿದೆ. ಯಾಕಂದ್ರೆ ಮಕ್ಕಳು ಮುಂಚೆ ತರ ಮಕ್ಕಳು ಬೆಳವಣಿಗೆ ಇವಾಗ ಆಗಲ್ಲ. ನಾವು ನೋಡ್ಬೋದು, ವಯಸ್ಸಿಗೆ ಬಂದ್ರು ಹಿಂದಿನ ಕಾಲದಲ್ಲಿ ಮಕ್ಕಳು ತಂದೆ ತಾಯಿಯ ಒಂದು ಹತೋಟಿಯಲ್ಲಿ ಬೆಳೀತಾ ಇದ್ರು. ಅವರ ಒಂದು ವಯಸ್ಸಿಗೆ ಬಂದು ಅವರಿಗೆ ಕಂಪ್ಲೀಟ್ ಆಗಿ ಒಂದು ಮೆಚುರಿಟಿ ಬಂದು ಒಂದು ಸಂಸಾರದ ಹೊರುವಂತಹ ಲೆವೆಲ್ ಬರೋವರೆಗೂ ಅವರು ತಂದೆ ತಾಯಿ ಮಾತನ್ನ ಕೇಳೋರು, ಫ್ಯಾಮಿಲಿಯವರ ಮಾತನ್ನ ಕೇಳೋರು. ಬಟ್ ಇವತ್ತಿನ ಜನರೇಷನ್ ಅಲ್ಲಿ ಕಾಲಕ್ಕೆ ತಕ್ಕ ಹಾಗೆ ಮಕ್ಕಳ ಸ್ವಭಾವ ಕೂಡ ಬದಲಾಗ್ತಾ ಹೋಗ್ತಾ ಇದೆ. ಇವಾಗ ಒಂದು SSLC ಬರ್ತಿದ್ದಂಗೆ ಮಕ್ಕಳು ನಮ್ ಹಿಡಿತ ತಪ್ಪ ಹೋಗ್ತಾರೆ, ನಮ್ಮ ಮಾತನ್ನ ಕೇಳೋದಿಲ್ಲ. ಸೊ ನಾವು ನಮ್ಮ ಮಕ್ಕಳನ್ನ ಹೇಗ್ ಬೆಳೆಸ್ಬೇಕು, ಮಕ್ಕಳು ಹಾಳಾಗೋದಕ್ಕೆ ಮತ್ತು ಮಕ್ಕಳು ಒಂದು ಒಳ್ಳೆಯತನ ಕಲಿಯೋದಕ್ಕೆ ಒಂದು ಮುಖ್ಯವಾಗಿ 3 ಪ್ಲೇಸ್ಗಳು ಕಾರಣ ಆಗ್ತವೆ. ಅದ್ಯಾವುದಂದ್ರೆ, ಫಸ್ಟ್ ಕುಟುಂಬ, ನಮ್ಮ ಮನೆ ಮೊದಲ ಪಾಠಶಾಲೆ. ಸೊ ನಮ್ಮ ಮನೆ ಮುಖ್ಯ ಕಾರಣ ಆಗತ್ತೆ ಒಂದು ಮಗು ಬೆಳವಣಿಗೆಗೆ ಮತ್ತು ಆ ಮಗುವಿನ ಒಂದು ಕೆಟ್ಟ ಬೇಜವಾಬ್ದಾರಿಯುತ ಭವಿಷ್ಯಕ್ಕೆ ನಮ್ಮ ಮನೆ ಕೂಡ ಕಾರಣ ಆಗತ್ತೆ ಮೊದಲಿಗೆ. ನಂತರ ಮಗು ನೋಡೋದು ಅಕ್ಕಪಕ್ಕದ ಒಂದು ಸೊಸೈಟಿಯನ್ನ, ಸಮಾಜವನ್ನ, ನೆರೆಹೊರೆ, ಅಕ್ಕಪಕ್ಕ, ಸುತ್ತಮುತ್ತಲಿನ ಒಂದು ಸಮಾಜವನ್ನ ನೋಡಿ ಮಗು ಬೆಳೀತಾ ಹೋಗುತ್ತೆ. ಆ ಮಗುವಿನ ಮೇಲೆ ಸಮಾಜದಲ್ಲಿರುವಂತಹ ಕೆಟ್ಟ ದೂಷಣೆಗಳು ಅಥವಾ ಕೆಟ್ಟಂತಹ ವಿಚಾರಗಳು ಆ ಮಗು ಮೇಲೆ ಪ್ರಭಾವ ಬೀರಿದಾಗ ಮಗುವಿನ ಮೇಲೆ ಎಫೆಕ್ಟ್ ಆಗುತ್ತೆ. ಇನ್ನು 3ನೇದಾಗಿ ಶಾಲೆ. ಸೊ ನಮ್ಮ ಮಕ್ಕಳ ಭವಿಷ್ಯ ಒಳ್ಳೇದಾಗೋದಕ್ಕೆ ಮತ್ತೆ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗೋದಕ್ಕೆ, ನಮ್ಮ ಮಕ್ಕಳು ಹಾಳಾಗೋದಕ್ಕೆ ಈ 3 ಪ್ಲೇಸ್ಗಳು ತುಂಬಾ ಮುಖ್ಯವಾದ ಕಾರಣ ಆಗ್ತವೆ. ಸೊ ಅದಕ್ಕೆ ನಾನು ಹೇಳೋದೇನಂದ್ರೆ, ಕುಟುಂಬದಲ್ಲಿ ಕಲಹಗಳು ಇರಬಾರದು. ಪ್ರತಿಯೊಬ್ಬರ ಮನೆಯಲ್ಲೂ ಕಲಹ ಇರತ್ತೆ. ಮಕ್ಕಳ ಮುಂದೆ ದಯವಿಟ್ಟು ಯಾರು ಜಗಳ ಮಾಡಬೇಡಿ. ದಯವಿಟ್ಟು ಹೆಚ್ಚಿನ ಅವಾಚ್ಯ ಪದಗಳಿಂದ ಬೈಯೋದು ಇನ್ಯಾರನೇ ಆಗಿರ್ಬೋದು. ಸೊ ಕಲಹ, ಮನಸ್ತಾಪ ಅಥವಾ ಇನ್ನೇನೋ ಬೇಡದೇ ಇರುವ ವಿಷಯಗಳನ್ನ ಮಗು ಇದ್ದಾಗ, ಮಕ್ಕಳಿದ್ದಾಗ, ಸೊ ಮಕ್ಕಳ ಮುಂದೆ ಆ ತರದಂತಹ ಘಟನೆಗಳು ನಡೆಯೋದನ್ನ ತಪ್ಪಿಸಿ. ಪ್ರತಿಯೊಬ್ಬರ ಮನೆಯಲ್ಲೂ ಜಗಳ ಇರುತ್ತೆ, ಏನೋ ಒಂದು ಇರುತ್ತೆ. ಬಟ್ ನಮ್ಮ ಮಕ್ಕಳ ಮುಂದೆ ನಾವು ಅದನ್ನ ಮಾಡಿದಾಗ ನಾವು ಮಾಡುವಂತ ದುಶ್ಚಟಗಳಾಗಿರ್ಬೋದು, ನಾವು ಆಡುವಂತಹ ಮಾತುಗಳಾಗಿರ್ಬೋದು, ಪ್ರತಿಯೊಂದನ್ನು ಆ ಮಗು ಆಲಿಸ್ತಾ ಇರತ್ತೆ, ನೋಡ್ತಾ ಇರತ್ತೆ. ಸೊ ಹಾಗಾಗಿ ದಯವಿಟ್ಟು ಏನೇ ಜಗಳ ಇರಲಿ, ಏನೇ ನಿಮ್ಮ ಕೆಟ್ಟ ಚಟಗಳಿರ್ಲಿ, ಅದನ್ನ ನಿಮ್ಮ ಮಗುವಿನ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಯಾವುದೇ ತಂದೆ ತಾಯಿನೂ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರ ಮನೆಯಿಂದನೇ ಕೊಡಬೇಕು. ನಮ್ಮದು 108 ಜಗಳ ಇದ್ರೂ ಕೂಡ ನಮ್ಮ ಮಗುಗೆ ನಮ್ಮ ಅಪ್ಪ ಅಮ್ಮ ಜಗಳಾಡ್ತಾರೆ, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಜಗಳಾಡ್ತಾರೆ, ಈ ತರದ ಫೀಲಿಂಗ್ಸು ಆ ಮಗುವಲ್ಲಿ ಬರಬಾರ್ದು. ಆ ತರ ನಾವು ನಮ್ಮ ಮಕ್ಕಳನ್ನ ಬೆಳೆಸ್ಬೇಕು. ಅಲ್ಲಿ ಒಂದು ಅರ್ಧ ಸರ್ವತೋಮುಖ ಬೆಳವಣಿಗೆ ಮಗುವಿಗೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಮಗುವನ್ನ ಸ್ವಲ್ಪ ಹೊರಗಡೆ ಓಡಾಡಿಸೋದು ಅಥವಾ ಹೊರಗಿನ ಪ್ರಪಂಚಕ್ಕೆ ಕರ್ಕೊಂಡು ಬರ್ತೀವಿ. ಅವಾಗ ಹೊರಗಡೆ ನಡೆಯುವಂತ ವಿಷಯವನ್ನ ಮಗು ತುಂಬಾ ಸೂಕ್ಷ್ಮವಾಗಿ ಗ್ರಹಿಸುತ್ತೆ. ಸೊ ಹಾಗಾಗಿ ಸುತ್ತಮುತ್ತಲಿನ ಪರಿಸರ, ಅಕ್ಕಪಕ್ಕದ ಮನೆಯವರಿದ್ರು ಕೂಡ ಅಷ್ಟೇ. ನಾವು ನಮ್ಮನೆ ಮಕ್ಕಳು ನಾವು ಸಿಗರೇಟ್ ಸೇದೋದನ್ನ ನೋಡಬಾರ್ದು ಅಂತ ಹೇಳಿ ಬಂದು ಟೆರೆಸ್ ಮೇಲೆ ಸೇದೋದು ಅಥವಾ ಇನ್ನೆಲ್ಲೋ ರೋಡಲ್ಲಿ ನಿಂತ್ಕೊಂಡು ಸೇದೋದು ಮಾಡುವಂಥವ್ರು ತುಂಬಾ ಜನ ಇರ್ತಾರೆ. ಬಟ್ ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ಮಗು ಸೇಫ್ ಆಗ್ಬೋದು, ಬಟ್ ನಿಮ್ಮನ್ನ ನೋಡುವಂತಹ ಸಾವಿರಾರು ಮಕ್ಕಳು ರೋಡಲ್ಲಿ ಅಥವಾ ನೀವು ನಿಂತ್ಕೊಂಡು ಸೇರ್ತಾ ಇರುವಂತ ಟೆರೆಸ್ ಮೇಲೆ ನಿಮ್ಮನ್ನ ಅಬ್ಸರ್ವ್ ಮಾಡುವಂತ ಮಕ್ಕಳು 100 ಇರ್ಬೋದು, 1000 ಇರ್ಬೋದು. ನೀವು ಒಂದು ಮಗುವಿನ ಭವಿಷ್ಯ ಸೇವ್ ಮಾಡೋದಕ್ಕೋಸ್ಕರ ನೀವು ಪಬ್ಲಿಕ್ ಅಲ್ಲಿ ಬಂದು ನಿಂತ್ಕೊಂಡು ಎಲ್ಲೋ ದಮ್ ಹೊಡೆಯೋದು ಇದೆಲ್ಲ ಮಾಡ್ತಾ ಇರ್ತೀರಾ. ಅದು 10 ಮಕ್ಕಳ ಮೇಲೆ, 100 ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ. ಸೊ ಅದು ಒಂದು ಸಮಾಜ, ನಮ್ಮ ಸೊಸೈಟಿ ಕೂಡ ನಮ್ಮ ಮಕ್ಕಳ ಬೆಳವಣಿಗೆಗೆ ಒಂದು ಒಳ್ಳೇದು ಆಗ್ಬೋದು, ಕೆಟ್ಟದ್ದನ್ನು ಮಾಡ್ಬೋದು. ಹಾಗಾಗಿ ಮಕ್ಕಳು ಓಡಾಡುವಂತಹ ಜಾಗದಲ್ಲಿ ಅಥವಾ ಮಕ್ಕಳು ಆಟ ಆಡುವಂಥ ಜಾಗದಲ್ಲಿ ದಯವಿಟ್ಟು ಆದಷ್ಟು ಪೋಷಕರಾಗಲಿ, ಇನ್ಯಾರೋ ಪಬ್ಲಿಕ್ ಪರ್ಸನ್ನೇ ಆಗಿರಲಿ, ಸೊ ಎಚ್ಚೆತ್ಕೊಳ್ಬೇಕು. ನಮ್ಮ ಮನೆ ಮಗು ಅಷ್ಟೇ ಅಲ್ಲ, ನಮಗೆ ಪಕ್ಕದ ಮನೆ ಮಗು ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ಯಾರು ಕೆಟ್ಟ ಹೋದ್ರು, ಯಾವ ಮಗು ಕೆಟ್ಟೋದ್ರು ನಮ್ಮ ದೇಶದ ಪರಿಸ್ಥಿತಿ, ನಮ್ಮ ರಾಜ್ಯದ ಪರಿಸ್ಥಿತಿ ಅಥವಾ ನಮ್ಮ ನಾಡಿನ ಪರಿಸ್ಥಿತಿ ಹದಗೆಡುತ್ತೆ. ಸಮೃದ್ಧವಾದಂಥ ಒಂದು ಭವ್ಯ ಭಾರತ ನಿರ್ಮಾಣ ಆಗಲ್ಲ, ರಾಷ್ಟ್ರ ನಿರ್ಮಾಣ ಆಗಲ್ಲ. ಸೊ ನಮ್ಮ ತನವನ್ನ ನಾವು ಸಾಯಿಸ್ತಾ ಬರ್ತೀವಿ. ಹಾಗಾಗಿ ಮಕ್ಕಳ ಮುಂದೆ ಯಾವುದೇ ರೀತಿ ದುಶ್ಚಟಗಳನ್ನಾಗಲಿ
ಈ ಥರದ ಕೆಟ್ಟ ಕೆಲಸಗಳನ್ನಾಗಲಿ ಅಥವಾ ಜಗಳಗಳನ್ನಾಗಲಿ ಮಾಡೋದನ್ನು ಅವಾಯ್ಡ್ ಮಾಡಬೇಕು. ಆ್ಯಂಡ್ ಮುಖ್ಯವಾಗಿ ಮೂರನೇದು, ಮಗು ನೆಕ್ಸ್ಟ್ ಬರೋದೇ ಶಾಲೆಯ ವಾತಾವರಣ ಕೂಡ ಅಷ್ಟೇ ಶುಚಿತ್ವದಿಂದ ಕೂಡಿರಬೇಕು, ಅಷ್ಟೇ ಒಂದು ಸಮೃದ್ಧಿಯಿಂದ ಕೂಡಿರಬೇಕು. ಒಳ್ಳೊಳ್ಳೆ ಪದಗಳನ್ನು ಬಳಸುವಂಥದ್ದು ಅಥವಾ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಏನೆಲ್ಲ ಬೇಕು ಅದನ್ನು ಶಿಕ್ಷಕರು ಕೂಡ ಪಾಲುದಾರರಾಗ್ತಾರೆ. ಶಿಕ್ಷಕರು ನಾವು ಕೆಟ್ಟ ಪದಗಳಿಂದ ಮಕ್ಕಳನ್ನ ಬೈದಾಗ ಅದು ಮಕ್ಕಳ ಮೇಲೆ ಎಫೆಕ್ಟಿವ್ ಆಗಿರುತ್ತೆ. ಸೊ ಆದಷ್ಟು ಶಿಕ್ಷಕರಾದವರು ಎಷ್ಟೇ ಮಕ್ಕಳು ತರಲೆ ಮಾಡ್ತಾರೆ, ಕೋಪ ಬರುತ್ತೆ, ಬಟ್ ಆ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ನಾವು ಮಕ್ಕಳನ್ನ ಅವಾಚ್ಯ ಪದಗಳಿಂದ ನಿಲ್ಲಿಸೋದಾಗ್ಲಿ ಅಥವಾ ಮಕ್ಕಳಿಗೆ ಕೆಟ್ಟದ್ದನ್ನು ಬೈಯೋದಾಗ್ಲಿ ಮಾಡೋದ್ರಿಂದ ಕೂಡ ಒಂದು ಎನ್ವೈರ್ಮೆಂಟ್ ಹಾಳಾಗತ್ತೆ, ಮಗುವಿನ ಮನಸ್ಸಿನ ಮೇಲೆ ಅದು ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಮತ್ತು ಇವತ್ತು ಓದದೇ ಇರೋ ಮಗುವನ್ನು ನಾವು ತುಂಬ ದೂಷಣೆ ಮಾಡ್ತೀವಿ, ಚೆನ್ನಾಗಿ ಓದೋ ಮಗನ ಅಪ್ರಿಷಿಯೇಟ್ ಮಾಡ್ತೀವಿ, ಅಂಥ ಮಕ್ಕಳನ್ನ ಅಪ್ರಿಷಿಯೇಟ್ ಮಾಡ್ತೀವಿ. ದಯವಿಟ್ಟು ಹಾಗೆ ಮಾಡಬಾರ್ದು. ಯಾಕಂದರೆ ಓದುವ ಮಗುಗೆ IQ ಲೆವೆಲ್ ಚೆನ್ನಾಗಿರುತ್ತೆ, ಓದ್ಬಿಡ್ತಾನೆ. ಓದದೇ ಇರೋ ಮಗುವನ್ನು ಕೂಡ ನಾವು ಪ್ರೀತಿಯಿಂದ ಕಾಣಬೇಕು, ಪ್ರೀತಿಯಿಂದ ಮಾತಾಡಿಸ್ಬೇಕು, ಪ್ರೀತಿಯಿಂದ ಹೇಳ್ಕೊಡ್ಬೇಕು. ನೀನು ದಡ್ಡ 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 ಅಂತ ಇದ್ರೆ ಆ ಮಗು ಯಾವಾಗಲೂ ದಡ್ಡನಾಗಿರ್ತಾನೆ. ನೀನು ಕೆಟ್ಟವನು ಅಂತ ನಾವು ದೂಷಣೆ ಮಾಡ್ತಾ ಇದ್ರೆ ಆ ಮಗು ಕೆಟ್ಟವನಾಗೆ ಉಳ್ಕೋತಾನೆ ಹೊರತು, ಯಾಕಂದರೆ ಮನೆಯಲ್ಲೂ ಆ ಮಗುವನ್ನು ಅದೇ ರೀತಿ ಟ್ರೀಟ್ ಮಾಡಿರ್ತಾರೆ, ಹೊರಗಡೆ ಅಕ್ಕಪಕ್ಕ ಸೊಸೈಟಿನೂ ಅದೇ ರೀತಿ ಟ್ರೀಟ್ ಮಾಡಿರ್ತಾರೆ. ಕೊನೆಗೆ ಉಳಿದಿರೋದು ಒಂದೇ ಆಪ್ಷನ್, ಶಾಲೆಯಲ್ಲೂ ಕೂಡ ಆ ಮಗು ನೀನು ಕೆಟ್ಟವನು ಅಂತ ದೂಷಣೆ ಮಾಡ್ತಾ ಇದ್ರೆ ಆ ಮಗು ಭವಿಷ್ಯದಲ್ಲಿ ಉದ್ಧಾರ ಆಗೋದು ಯಾವಾಗ? ಸೊ ಖಂಡಿತವಾಗ್ಲೂ ಆ ಮಗುವಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸನ್ನ ಶಿಕ್ಷಕರು ತುಂಬಬೇಕು. ಶಿಕ್ಷಕರಾದವರು ಆ ಮಗುವಲ್ಲಿ ಪಾಸಿಟಿವಿಟಿಯನ್ನು ತುಂಬಬೇಕು. ಇಲ್ಲ ಮಗು ಅದೇನೋ ನೀನು ಹಾಗೆ ಆಡ್ತೀಯ, ನಿನ್ನಲ್ಲಿ ಒಂದು ಬದಲಾವಣೆ ಬರುತ್ತೆ, ನೀನು ಜಾಣ ಇದೆಯಾ, ನೀವು ಪಾಸಿಟಿವ್ ಆಗಿ ಅವ್ರಿಗೆ ಹೇಳ್ತಾ ಬನ್ನಿ. ಅವ್ರ ಬಗ್ಗೆ ಅವ್ರಿಗೆ ಒಂದು ನಂಬಿಕೆ ಬರೋಕ್ಕೆ ಶುರು ಆಗುತ್ತೆ. ನನ್ನಲ್ಲೂ ಏನೋ ಒಂದು ಒಳ್ಳೆ ಗುಣ ಇದೆ, ಅದಕ್ಕೆ ಆ ಮಿಸ್ ಅಥವಾ ಆ ಸರ್ ನನ್ನನ್ನು ಐಡೆಂಟಿಫೈ ಮಾಡ್ತಿದ್ದಾರೆ, ಅದಕ್ಕೆ ಅವ್ರು ನನಗೆ ಅದನ್ನು ಹೇಳ್ತಿದ್ದಾರೆ ಅಂಥೇಳಿ ಅವಾಗ ಮಗು ಬದಲಾಗ್ತಾ ಹೋಗುತ್ತೆ. ಸೊ ಈ ರೀತಿಯಲ್ಲಿ ಮಕ್ಕಳಿಗೆ ಸಂಸ್ಕಾರ ಕೊಡಿ. ಮತ್ತು ಮಕ್ಕಳಲ್ಲಿ ಡಾಮಿನೇಷನ್ ಬೇಡ, ಗಂಡು ಮಗು ಹೆಣ್ಣು ಮಗು ಅನ್ನೋ ಡಾಮಿನೇಷನ್ ಬೇಕಾಗಿಲ್ಲ ನಮಗೆ. ಯಾಕಂದರೆ ಎಲ್ಲ ವಿಷಯಗಳು ಎಲ್ಲ ಮಕ್ಕಳಿಗೂ ಗೊತ್ತಿರಬೇಕು. ಗಂಡು ಮಗು ಆಗಿರಲಿ ಹೆಣ್ಣು ಮಗು ಆಗಿರಲಿ. ಈಗ ಗಂಡು ಮಕ್ಕಳ ಕೈಯಿಂದ ಕಸ ಗುಡಿಸ್ಬಾರ್ದು, ಅದು ರಾಂಗು. ಆ ಕಸ ಗುಡಿಸೋದು ಆ ಮಗು ಕಲ್ತಿದ್ರೆ ಆ ಮಗುಗೆ ಒಂದಿನ ಹೆಲ್ಪ್ ಆಗುತ್ತೆ ಅದು. ಸೊ ಆ ಮಗುಗೆ ಅದೊಂದು ಒಂದು ರೀತಿಯಲ್ಲಿ ಯಾವುದೋ ಒಂದು ಸಮಯದಲ್ಲಿ ಆ ಮಗುಗೆ ಆ ಕೆಲಸ ಹೆಲ್ಪ್ ಆಗುತ್ತೆ. ಸೊ ಯಾವುದೇ ರೀತಿ ಡಾಮಿನೇಷನ್ ಬೇಡ. ಎಲ್ಲ ವಿಷಯಗಳು ಎಲ್ಲ ಮಕ್ಕಳಿಗೂ ಒಳ್ಳೆಯ ವಿಷಯಗಳು ನಾನು ಹೇಳ್ತಾ ಇರೋದು, ಒಳ್ಳೆಯದಾದಂಥ ವಿಷಯಗಳು ಎಲ್ಲ ಮಕ್ಕಳಿಗೂ ಗೊತ್ತಿರಲಿ. ಅದಕ್ಕೆ ಹೇಳ್ತಾರೆ ದೊಡ್ಡವರು, ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳು ಹುಡ್ತಾರಂತೆ, ಆದರೆ ಕೆಟ್ಟ ತಾಯಿ ಹುಟ್ಟಲ್ಲ ಅಂತ ಹೇಳ್ತಾರೆ. ಬಟ್ ಇವತ್ತಿನ ಪ್ರಪಂಚ ನೋಡ್ತಾ ಇದ್ರೆ ನಿಜವಾಗ್ಲೂ ಭಯಂಕರ ಅನ್ಸುತ್ತೆ. ಇವಾಗ ಆ ಮಾತು ಎಷ್ಟರ ಮಟ್ಟಿಗೆ ನಿಜ ಅಂತ ನಾವೇ ಥಿಂಕ್ ಮಾಡ್ತೀವಿ. ತಾವು ಹೆತ್ತಿರೋ ಮಕ್ಕಳನ್ನೇ ತಾವು ಹಿಂಸೆ ಕೊಡೋದಂತೆ, ತಾವು ಹೆತ್ತಿರೋ ಮಕ್ಕಳನ್ನೇ ತಾವು ನೋಡ್ಕೊಳ್ದೆ ನಿರ್ಲಕ್ಷ್ಯ ಮಾಡೋದಂತೆ ನಾವು ಪ್ರತಿನಿತ್ಯ ನಾವು ಇವತ್ತಿನ ದಿನಮಾನಗಳಲ್ಲಿ ನೋಡ್ತಾನೆ ಬಂದಿದ್ದೀವಿ. ದಯವಿಟ್ಟು ಹಾಗೆ ಮಾಡಬೇಡಿ. ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯ ಅದು ನಿಮ್ಮ ಮಕ್ಕಳನ್ನು ಬೆಳೆಸೋದು. ನಿಮ್ಮ ಮಗನ ಡಾಕ್ಟರ್ ಮಾಡಬೇಕಾ, ಇಂಜಿನಿಯರ್ ಮಾಡಬೇಕಾ ಅನ್ನೋದಕ್ಕಿಂತ ಮೊದಲು ನೀವು ಯೋಚನೆ ಮಾಡಿ, ನಿಮ್ಮ ಮಗುವನ್ನು ಸಮಾಜಕ್ಕೆ ಒಂದು ಒಳ್ಳೆಯ ಉಡುಗೊರೆ, ಒಂದು ಸಮಾಜ ಕಂಟಕನಾಗದೇ ಇರೋ ಹಾಗೆ ನಾನು ನನ್ನ ಮಗುನ ಬೆಳೆಸಬೇಕು ಅಂತ ಯೋಚನೆ ಮಾಡಿ. ಇವತ್ತಿನ ಕಾಲದಲ್ಲಿ ಎಷ್ಟು ಎಜುಕೇಟೆಡ್ ಆಗಿರ್ತಾರೆ, ಎಷ್ಟು ಪಾಪ್ಯುಲಾರಿಟಿ ಪಡ್ಕೊಳ್ತಾರೆ, ಎಷ್ಟು ಅವರು ಒಂದು ಸಂಪಾದನೆ ಮಾಡ್ತಾರೆ, ಬಟ್ ಅವ್ರ ಮನಸ್ಸಲ್ಲಿ ವಿಕೃತವಾದಂತಹ ಆಲೋಚನೆಗಳು, ವಿಕೃತವಾದಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಇವತ್ತಿನ ದಿನಮಾನಗಳನ್ನ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಸೊ ಹಾಗಾಗಿ ನಮ್ಮ ಮಕ್ಕಳನ್ನ ನಾವು ಇಂಜಿನಿಯರ್ ಮಾಡಬೇಕು, ಸೈಂಟಿಸ್ಟ್ ಮಾಡಬೇಕು, ಡಾಕ್ಟರ್ ಮಾಡಬೇಕು, ಲಾಯರ್ ಮಾಡಬೇಕು, ಅದಕ್ಕಿಂತ ಮೊದಲು ಒಬ್ಬರ ತಾಯಿಯಾಗಿ ಒಬ್ಬರ ತಂದೆಯಾಗಿ ಫಸ್ಟ್ ಯೋಚನೆ ಮಾಡಿ ನಮ್ಮ ಮಗುವನ್ನು ಮೊದಲು ನಾವು ಒಂದು ಸಮಾಜಕ್ಕೆ ಕಂಟಕ ಆಗದೇ ರೀತಿಯಲ್ಲಿ ಸಂಸ್ಕಾರ ಕೊಡಬೇಕು, ಕಂಟಕ ಆಗದೇ ರೀತಿಯಲ್ಲಿ ಮಾಡಬೇಕು ಅಂಥೇಳಿ ಫಸ್ಟ್ ನಾವು ಡಿಸೈಡ್ ಮಾಡಬೇಕು. ಆವಾಗ ಆ ಮಗು ಬೇಕಾದ್ರೆ ರೈತನೇ ಆಗಲಿ, ಇನ್ನೇನೋ ಕೆಲಸ ಮಾಡಲಿ, ಸಮಾಜಕ್ಕೆ ಅವನು ಹೊರೆ ಆಗದೆ ಇರಲಿ. ಸೊ ಇವತ್ತಿನ ದಿನಮಾನಗಳಲ್ಲಿ ಯಾರ್ದೋ ಮಗುವನ್ನು ಇನ್ಯಾರೋ ಕೊಲೆ ಮಾಡೋದು, ಇದೆಲ್ಲ ನೋಡಿ ಒಂದ್ಸಲ ಮನಸ್ಸಿಗೆ ಜಿಗುಪ್ಸೆ ಅನ್ನಿಸ್ತಾ ಇದೆ. ನಾವು ಕೊಟ್ಟಿರುವಂಥ ಸಂಸ್ಕಾರದಲ್ಲಿ ದೋಷ ಬರ್ತಾ ಇದೆಯಾ, ಅಥವಾ ನಮ್ಮ ಮಕ್ಕಳನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ವಾ, ಅಥವಾ ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯ ಸಂಸ್ಕಾರವನ್ನು ಕೊಡೋಕ್ಕಾಗ್ತಾ ಇಲ್ವಾ ಅನ್ನೋದು
ನನಗೆ ಯಾವಾಗಲೂ ಕಾಡುತ್ತೆ. ಯಾಕೆ ಎಲ್ಲ ಹೆಣ್ಮಕ್ಳಿಗೆ ಹೇಳ್ತೀವಿ, ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ, ಹಂಗೆ ಮಾಡಬೇಡ, ಹಿಂಗೆ ಮಾಡಬೇಡ ಅಂತ. ನಿಮ್ಮ ಮಗು ಗಂಡು ಮಗು ಆಗಿದ್ರು ಹೇಳ್ಕೊಡಿ ಮಗುಗೆ. ಹೆಣ್ಮಕ್ಳಿಗೆ ಬೈಬೇಡ, ಹೆಣ್ಮಕ್ಳಿಗೆ ಕೆಟ್ಟದ್ದನ್ನು ಮಾಡಬೇಡ, ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಯಿಂದ ನೋಡಬೇಡ, ಹೆಣ್ಮಕ್ಳಿಗೆ ತೊಂದರೆ ಕೊಡಬೇಡ, ಹೆಣ್ಮಕ್ಳ ಈ ಥರ ನೀವು ನಿಮ್ಮ ಗಂಡು ಮಗು ಆಗಿದ್ರು ಕೂಡ ಆ ಮಗುವಿಗೆ ನೀವು ಹೇಳ್ತಾ ಬನ್ನಿ. ಆವಾಗ ಬದಲಾವಣೆ ಖಂಡಿತ ಆಗುತ್ತೆ. ಒಬ್ರಿಗೆ ಹಿಂಸೆ ಕೊಡಬಾರ್ದು, ಒಬ್ರಿಗೆ ತೊಂದರೆ ಕೊಡಬಾರ್ದು, ಒಬ್ಬರಿಗೆ ನೋವು ಮಾಡಬಾರ್ದು. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿ ನೀವು ಚಿಕ್ಕ ವಯಸ್ಸಲ್ಲೇ ನೀವು ಅದನ್ನು ತುಂಬುತ್ತಾ ಬನ್ನಿ ನಿಮ್ಮ ಮಕ್ಕಳ ತಲೆಯಲ್ಲಿ. ಆವಾಗ ಆ ಮಗು ಆದಷ್ಟು ಒಳ್ಳೆಯ ಮಾರ್ಗವನ್ನು ಹಿಡಿತಾ ಹೋಗುತ್ತೆ. ಸೊ ಇವತ್ತಿನ ದಿನಮಾನಗಳಲ್ಲಿ ಮಕ್ಕಳನ್ನು ಬೆಳೆಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿದೆ. ಛತ್ರಪತಿ ಶಿವಾಜಿಯನ್ನು ಹೇಗೆ ಬೆಳೆಸಿದ್ಲು ಅಂತಹ ಒಂದು ಆದರ್ಶಯುತವಾದಂತಹ ಕಥೆಗಳನ್ನು ಹೇಳಿ ನಿಮ್ಮ ಮಕ್ಕಳಿಗೆ. ಸೊ ಆ ಥರದ ಒಂದು ವ್ಯಕ್ತಿತ್ವ ಇರುವಂಥ ವ್ಯಕ್ತಿಗಳ ಬಗ್ಗೆ ಹೇಳಿ. ಅದನ್ನು ಕೇಳ್ತಾ ಮಕ್ಕಳು ಕೂಡ ಇನ್ಸ್ಪೈರ್ ಆಗ್ತಾರೆ. ಅವರಂತೆ ಎಲ್ಲರೂ ಛತ್ರಪತಿ ಶಿವಾಜಿ ಆಗ್ಲಿಕ್ಕಾಗಲ್ಲ, ಬಟ್ ಛತ್ರಪತಿ ಶಿವಾಜಿ ಅವರು ಬದುಕಿದಂಥ ರೀತಿ ರಿವಾಜುಗಳನ್ನು ನಮ್ಮ ಮಕ್ಕಳು ಸ್ವಲ್ಪನಾದರೂ ಅಳವಡಿಸ್ಕೊಳ್ಬೋದು. ರಾಯಣ್ಣನಂತ ಒಬ್ಬ ವೀರನ ಕತೆ ಹೇಳಿ. ಹಲವಾರು ನಿಮಗೆ ಗೊತ್ತಿರೋದು ಏನು ಗೊತ್ತಿದೆಯೋ ಇಲ್ಲ ಯಾರೋ ಒಬ್ಬ ಒಳ್ಳೆ ಮಗುವನ್ನ ಒಂದು ಕಥೆಯನ್ನ ಹೇಳಿ ಆ ಮಕ್ಕಳು ಅದನ್ನ ಇನ್ಸ್ಪೈರ್ ಆಗಿ ತಗೊಂಡು ಅವ್ರು ಮುಂದೆ ಬರ್ತಾರೆ. ಬಟ್ ಮಕ್ಕಳಿಗೆ ಯಾವತ್ತೂ ಕಂಪೇರ್ ಮಾಡಬೇಡಿ. ಅವ್ನು ನೋಡು ಹೇಗಿದ್ದಾನೆ, ನೀನು ನೋಡು ಹೇಗಿದೀಯಾ. ನಿಮ್ಮ ಮನೇಲೇ 2 ಮಕ್ಕಳಿದಾವಂದ್ರೆ ಒಂದು ಮಗು ಇದ್ದ ಹಾಗೆ ಇನ್ನೊಂದು ಮಗು ಇರೋಕೆ ಸಾಧ್ಯವೇ ಇಲ್ಲ. ಅದರ ಒಂದು ಗುಣ ರೀತಿ ರಿವಾಜುಗಳೇ ಬೇರೆ, ಇನ್ನೊಂದು ಮಗುವಿನ ಗುಣ ಮತ್ತು ರೀತಿ ರಿವಾಜುಗಳೇ ಬೇರೆ. ನಾವು ಯಾವತ್ತೂ ನಮ್ಮ ಮಕ್ಕಳನ್ನ ಬೇರೆಯವ್ರಿಗೆ ಕಂಪೇರ್ ಮಾಡಬಾರ್ದು, ಬೇರೆಯವ್ರಿಗೂ ಮಾಡಬಾರ್ದು, ನಮ್ಮ ಮನೆಯಲ್ಲಿರುವಂಥ ನಮ್ಮ ಮಕ್ಕಳಿಗೂ ನಮ್ಮ ಇನ್ನೊಂದು ಮಗುವನ್ನ ಹೋಲಿಕೆ ಮಾಡಬಾರ್ದು. ಯಾಕಂದ್ರೆ ಭಗವಂತ ಎಲ್ಲರನ್ನೂ ಒಂದೇ ರೀತಿ ಸೃಷ್ಟಿ ಮಾಡಿರಲ್ಲ. ಸೊ ಅವರ ಒಂದು ವಿಚಾರಧಾರೆಗಳೇ ಬೇರೆ ಇರ್ಬೋದು, ಇನ್ನೊಂದು ಮಗುವಿನ ವಿಚಾರಧಾರೆನೇ ಬೇರೆ ಇರ್ಬೋದು. ಒಂದು ಮಗ ಬುದ್ಧಿವಂತ ಇರ್ಬೋದು, ಇನ್ನೊಂದು ಮಗು ದಡ್ಡ ಇರ್ಬೋದು. ದಯವಿಟ್ಟು ಯಾವತ್ತು ಮಕ್ಕಳಲ್ಲಿ ಆ ಕಂಪ್ಯಾರಿಟಿಯನ್ನ ತಗೊಂಬರ್ಬೇಡಿ, ಅಲ್ಲೇ ನಾವು ಎಡುವುದು. ಸೊ ಈ ಮಗುವಿನ ಶಕ್ತಿ ಹೇಗಿದೆಯೋ ಹಾಗೆ ಬದುಕಬೇಕು, ಆ ಮಗುವಿನ ಇಚ್ಛಾಶಕ್ತಿ ಹೇಗಿದೆಯೋ ಅದೇ ರೀತಿ ನಾವು ಮಾರ್ಗದರ್ಶನ ನೀಡ್ತಾ ಹೋಗಬೇಕು. ಸೊ ಒಂದು ಕತೆ ನೆನಪಾಗ್ತಾ ಇದೆ, ಹೇಳ್ತಾ ಇದ್ದೀನಿ. ಯಾಕೆ ಮಕ್ಕಳನ್ನ ಚಿಕ್ಕ ವಯಸ್ಸಲ್ಲಿ ನಾವು ಸಂಸ್ಕಾರ ಕೊಡಬೇಕು ಅನ್ನೋದಕ್ಕೆ. ಒಂದು ಹೆಣ್ಮಗಳಿಗೆ ಒಂದು ಗಂಡು ಮಗು ಹುಡುತಾನಂತೆ. ಅವನು ಹುಟ್ಟಿದ ಮೇಲೆ ಅವ್ರ ತಂದೆ ಸಡನ್ ಆಗಿ ತೀರೋ ಹೋಗ್ತಾರೆ. ತುಂಬಾ ಕಡು ಬಡತನ. ಆ ಕಡು ಬಡತನ ಇರುವಂತ ಒಂದು ಕುಟುಂಬ ಹೇಗಿರುತ್ತೆ ಅಂತ ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಬಡತನ ಅನ್ನೋದು ಹೇಗಿರುತ್ತೆ ಅಂತೇಳಿ. ಒಂದು ದಿನ ಚಿಕ್ಕ ಒಂದು ಮಗುವನ್ನ ತಾಯಿ ಮಾರ್ಕೆಟ್ಗೆ ಕರ್ಕೊಂಡು ಹೋಗ್ತಾರಂತೆ. ಮಾರ್ಕೆಟ್ಗೆ ಕರ್ಕೊಂಡು ಹೋದಾಗ ಅಲ್ಲಿ ಮಗು ಮಾವಿನ ಹಣ್ಣನ್ನು ನೋಡುತ್ತಂತೆ. ಮಾವಿನ ಹಣ್ಣು ನೋಡಿ ಮಕ್ಕಳಲ್ವಾ, ಏನಾದ್ರೂ ಒಂದು ನೋಡಿದಾಗ ಕೇಳೋದು ಸರ್ವೇ ಸಾಮಾನ್ಯ ಅಲ್ವಾ. ಅದೇ ರೀತಿ ಆ ಮಗು ಕೂಡ ಕೇಳುತ್ತಂತೆ, ನನಗೆ ಮಾವಿನ ಹಣ್ಣು ಕೊಡ್ಸಮ್ಮ ಅಂತ. ಪಾಪ ಈ ತಾಯಿಗೆ ಕೊಡ್ಸೋಕ್ ಆಸೆ, ಬಟ್ ದುಡ್ಡಿಲ್ಲ, ಬಟ್ ಕೊಡಿಸ್ಲಿಕ್ಕೆ ಶಕ್ತಿ ಇಲ್ಲ. ಅನಿವಾರ್ಯ ಕಾರಣದಿಂದ ಬೇಡ ಅಂತ ಹೇಳಿ ತಗೊಳ್ದೆ ಸುಮ್ಮನೆ ಇರ್ತಾರಂತೆ. ಇನ್ನೇನೋ ವಸ್ತು ತಗೊಳ್ಳುವಾಗ ಆ ಮಗು ಏನ್ ಮಾಡತ್ತಂತೆ, ಒಂದು ಮಾವಿನ ಹಣ್ಣನ್ನ ಎತ್ಕೊಂಡು ಚೀಲಕ್ಕೆ ಹಾಕ್ಬಿಡತ್ತಂತೆ. ಬಟ್ ಆ ತಾಯಿ ಅದನ್ನ ಅಲ್ಲಿ ನೋಡೋದಿಲ್ಲ. ಸೊ ಈ ಮಗು ಕೂಡ ನಾನು ಎತ್ಕೊಂಡೆ ಅಂತ ಹೇಳೋದಿಲ್ಲ. ಮನೆಗೆ ಬಂದಾದ್ಮೇಲೆ ಅದನ್ನೆಲ್ಲ ಸರಿಪಡಿಸುವಾಗ ಅಥವಾ ಏನೇನ್ ತಂದಿದೀವಿ ಅಂತ ತೆಗೆದು ನೋಡಿದಾಗ ಒಂದು ಮಾವಿನ ಹಣ್ಣು ಕಾಣಿಸ್ತಂತೆ. ಸಡನ್ ಆಗಿ ತಾಯಿಗೆ ಶಾಕು, ನಾನು ಕೊಡಿಸ್ಲೇ ಇಲ್ವಲ್ಲ, ಇದೆಲ್ಲಿಂದ ಬಂತು ಅಂತ ಹೇಳಿ. ಅವಾಗ ಮಗುವನ್ನ ಕೇಳ್ತಾಳಂತೆ, ಮಾವಿನ ಹಣ್ಣೆ ತಗೊಳ್ಳಿಲ್ವಲ್ಲಪ್ಪ, ಹಿಂಗೆ ಬಂತು ಅಂತ. ಆಗ ಆ ಮಗು ಹೇಳ್ತಂತೆ, ನೀನ್ ಕೊಡಿಸ್ಲಿಲ್ವಲ್ಲ, ನೀನೇನೋ ತಗೊಳ್ಬೇಕಾದ್ರೆ ನಾನು ಆ ಮಾವಿನ ಹಣ್ಣನ್ನ ಎತ್ಕೊಂಡ್ಬಿಟ್ಟು ಚೀಲಕ್ಕೆ ಹಾಕಿದೆ ಅಂತ. ಅವಾಗ ಆ ತಾಯಿಗೆ ಒಂದ್ ಕಡೆ ಅದು ತಪ್ಪು ಅನ್ಸಲ್ಲ. ಯಾಕಂದ್ರೆ ಮಗು ಮಾವಿನ ಹಣ್ಣು ಇಷ್ಟಪಟ್ಟಿತ್ತು, ಬಟ್ ನನ್ನಿಂದ ಅದನ್ನ ಕೊಡ್ಸಕ್ಕಾಗ್ಲಿಲ್ಲ. ಹೇಗೋ ಮಗು ತಿನ್ಕೊಳ್ಳುತ್ತೆ ಬಿಡು ಅಂತ ಹೇಳಿ ತಾಯಿ ಅದನ್ನ ಮುಂದುವರ್ಸ್ಲಿಕ್ಕೆ ಹೋಗ್ಲಿಲ್ವಂತೆ. ಆ ವಿಷಯವನ್ನ ಅಲ್ಲಿಗೆ ಬಿಟ್ಟು ಸರಿ ಆಯ್ತು ತಿನ್ಕೋ ಅಂತೇಳಿ ತಿನ್ಸಿದ್ರಂತೆ. ಅವಾಗ ಏನು ಹೇಳಕ್ ಹೋಗ್ಲಿಲ್ವಂತೆ, ಚಿಕ್ಕ ಮಗು ಅಲ್ವಾ. ಅದೇ ತರ ಮಗು ಒಂದ್ ಸ್ವಲ್ಪ ಬೆಳೀತಾ ಶಾಲೆಯಲ್ಲಿ ಏನೋ ಒಂದು ಪೆನ್ಸಿಲೋ ಪೆನ್ನೋ ಏನೋ ಕತ್ಕೊಂಡ್ ಬಂದಂತೆ. ಅವಾಗ ಆ ತಾಯಿ ಅದನ್ನ ನೆಗ್ಲೆಕ್ಟ್ ಮಾಡಿದ್ರಂತೆ, ಏನು ಹೇಳಕ್ ಹೋಗ್ಲಿಲ್ವಂತೆ. ಹಾಗೆ ಆ ಮಗು ಬೆಳೀತಾ ಒಂದ್ ದೊಡ್ಡ ಕಳ್ತನ, ಈ ತರದ ಒಂದ್ ಕೆಟ್ಟ ಕೆಲಸಗಳನ್ನು ಮಾಡೋದ್ರಲ್ಲಿ ಆ ಮಗು ತೊಡ್ಕೊಂಡಂತೆ. ಅದಾದ್ಮೇಲೆ ಒಂದು ದೊಡ್ಡ ಕ್ರಿಮಿನಲ್ ಆಗಿ ಬೆಳಿತಾನೆ. ಅವಾಗ ಅವನನ್ನ ಬಂಧನ ಮಾಡ್ತಾರೆ. ಅವನಿಗೆ ಜೀವಾವಧಿ ಶಿಕ್ಷೆಯನ್ನು ಕೂಡ ಕೊಟ್ಟಿರ್ತಾರೆ, ಗಲ್ಲಿಗೆ ಏರಿಸ್ತಾರೆ. ಗಲ್ಲಿಗೆ ಏರಿಸುವಾಗ ಸಾಮಾನ್ಯವಾಗಿ ಕೇಳ್ತಾರಲ್ವಾ, ನಿನ್ನ ಕೊನೆ ಆಸೆ ಏನು ಅಂತ. ಹಾಗೆ ಈ ಹುಡುಗನನ್ನು ಕೇಳಿದ್ರಂದ್ರೆ, ನಿನಗೇನಾದ್ರೂ ಕೊನೆ ಆಸೆ ಇದ್ರೆ ಹೇಳು, ಅದನ್ನ ಈಡೇರಿಸ್ತೀವಿ ಅಂತ. ಆಗ ಆ ಹುಡುಗ ಹೇಳಿದ್ದಿಷ್ಟೆ, ನನಗೇನು ಕೊನೆ ಆಸೆ ಅಂತಿಲ್ಲ, ಒಂದು ಸಲ ನಮ್ಮ ತಾಯಿ ಜೊತೆ ನಾನು ಮಾತಾಡ್ಬೇಕು,
ನಮ್ಮ ತಾಯಿನ ನೋಡಬೇಕು ಕರೆಸಿ ಅಂತ ಹೇಳ್ದಂತ ಹುಡುಗ. ಸೊ ಅವಾಗ ಆ ಮಗು ಅಂತ ಹುಡುಗನ ಆಸೆಯ ಮೇರೆಗೆ ಈ ತಾಯಿಯನ್ನ ಕರ್ಕೊಂಡು ಹೋದ್ರಂತೆ. ಈ ತಾಯಿಗೆ ಆ ಮಗು ಜೋರಾಗೂ ಹೇಳಲಿಲ್ವಂತೆ, ಕಿವಿಯಲ್ಲಿ ಕರೆದ್ಬಿಟ್ಟು ಅಮ್ಮ ನಾನು ನಿನಗೇನೋ ಹೇಳಬೇಕು, ಇದು ನನ್ನ ಕಥೆನೇ ಕೊನೆ ಆಗ್ಬೇಕು, ಈ ಥರದ ಕಥೆಗಳು ಹುಟ್ಟಬಾರ್ದು ಮತ್ತೆ ಅಂತ ಹೇಳಿ ತಾಯಿ ಕಿವಿಯಲ್ಲಿ ಹೇಳದ್ನಂತೆ, ನಾನು ತುಂಬಾ ಚಿಕ್ಕವನಿದ್ದಾಗ ಒಂದು ತಪ್ಪು ಮಾಡಿದೆ, ಒಂದು ಮಾವಿನ ಹಣ್ಣು ತಗೊಂಡ್ ಬಂದಲ್ವಾ, ನೀನು ಅವತ್ತು ಮಗು ಮಾವಿನ ಹಣ್ಣು ತಿನ್ನೋದು ಒಳ್ಳೇದೆ, ಆದ್ರೆ ಮಾವಿನ ಹಣ್ಣನ್ನ ಕದ್ಕೊಂಡು ಬಂದು ತಿನ್ನೋದು ತಪ್ಪು ಅಂತ ನೀನು ಅವತ್ತು ಹೇಳಿದ್ರೆ ನಾನು ನೆಕ್ಸ್ಟ್ ಪೆನ್ಸಿಲ್ ಅನ್ನ ಕದೀತಿರ್ಲಿಲ್ಲ. ಸೊ ಪೆನ್ಸಿಲ್ ಅನ್ನು ಕದ್ದಾಗ್ಲಾದ್ರೂ ಇದು ತಪ್ಪು ಮಗು, ನೀನ್ ಪೆನ್ಸಿಲ್ ಅನ್ನ ಕದಿಬಾರ್ದು, ಇದನ್ನ ಈ ತರ ತಪ್ಪು ಅಂತ ನೀನ್ ಹೇಳಿದ್ರೆ ನಾನು ಇನ್ಯಾವುದೋ ದೊಡ್ಡದಾದಂತ ಕಳ್ತನ ಮಾಡಿ ನಾನು ಇವತ್ತು ಈ ಸ್ಥಿತಿಗೆ ಬರ್ತಿರ್ಲಿಲ್ಲ. ಹಾಗಾಗಿ ಪ್ರಪಂಚದಲ್ಲಿ ನನ್ನಂತ ಕೆಟ್ಟ ಮಕ್ಕಳು ಹುಟ್ಲಿ, ಆದ್ರೆ ನಿನ್ನ ತರ ಮಗು ತಪ್ಪು ಮಾಡ್ತಾ ಇದ್ರು ನೋಡ್ಕೊಂಡು ಸುಮ್ಮನಿರುವಂತಹ ತಾಯಿ ಪ್ರಪಂಚದಲ್ಲಿ ಕೆಟ್ಟ ತಾಯಿ ಹುಟ್ಟದೇ ಇರಲಿ ಅಂತ ಹೇಳಿ ಆ ಮಗು ತಾಯಿ ಕಿವಿಯಲ್ಲಿ ಹೇಳದ್ನಂತೆ. ಇದರಿಂದ ನಮ್ಗೆ ಅರ್ಥ ಆಗೋದೇನಂದ್ರೆ, ಪ್ರಪಂಚದಲ್ಲಿ ತಾಯಿ ಅನ್ನೋ ಪದ ಇದೆ ಅಲ್ವಾ, ಅದು ಒಂದು ಅದ್ಭುತವಾದಂಥ ಪದ. ಅದು ತಾಯಿ ಒಂದು ಕಲ್ಲನ್ನ ಶಿಲೆ ಮಾಡುವಂತ ಶಕ್ತಿ ತಾಯಿಗಿರುತ್ತೆ. ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ಮಕ್ಕಳು ನಮ್ಮೊಟ್ಟಿಗೆ ಬೆರೀತಾರೆ, ನಮ್ಮೊಟ್ಟಿಗೆ ಬೆಳೀತಾರೆ. ಹಾಗಾಗಿ ತಾಯಿ ಏನ್ ಸಂಸ್ಕಾರ ಕೊಡ್ತಾಳೋ ಅದು ಪರ್ಮನೆಂಟ್ ಆಗಿ ಉಳಿಯುತ್ತೆ, ಶಾಶ್ವತವಾಗಿ ಉಳಿಯುತ್ತೆ. ಸೊ ಅದಕ್ಕೆ ಹೇಳಲ್ವಾ ದೊಡ್ಡವರು, ನಾಯಿ ಅಂತೆ ಕುನಿ ತಾಯಿ ಅಂತೆ ಮಕ್ಕಳು ಅಂತ. ಸೊ ಹಾಗಾಗಿ ನಾವು ಏನು ಸಂಸ್ಕಾರ ಕೊಡ್ತೀವೋ ಅದನ್ನ ನಮ್ಮ ಮಕ್ಕಳು ಅಳವಡಿಸ್ಕೋತಾರೆ. ಆದಷ್ಟು ಚಿಕ್ಕ ವಯಸ್ಸಲ್ಲಿ ಏನಾದ್ರೂ ತಪ್ಪು ಮಾಡಿದಾಗ ನಿಮ್ಮ ಮಗು ಏನೋ ಒಂದು ವಸ್ತು ತಗೊಂಡ್ಬರ್ತಾನ, ಖುಷಿ ಪಡ್ಬೇಡಿ, ಇದು ತಪ್ಪು ಅಂತ ಆ ಮಗುಗೆ ಅರ್ಥ ಮಾಡಿಸಿ ಅದನ್ನ ಅನ್ಯರ ವಸ್ತುಗೆ ಬಯಸ್ಬಾರ್ದು. ಈ ತರದ ಒಂದು ಒಳ್ಳೊಳ್ಳೆ ವಿಷಯಗಳನ್ನ ನೀವು ನಿಮ್ಮ ಮಕ್ಕಳಿಗೆ ಹೇಳ್ತಾ ಬಂದ್ರೆ ನಿಮ್ಮ ಮಕ್ಕಳಲ್ಲಿ ಆಟೋಮೆಟಿಕ್ ಆಗಿ ಒಂದು ಒಳ್ಳೆಯ ಸಂಸ್ಕಾರ ಬೆಳೆಯುತ್ತೆ. ಸೊ ಆದಷ್ಟು ದೇವರ ಬಗ್ಗೆ ಕಥೆಗಳು, ಒಳ್ಳೊಳ್ಳೆ ನೀತಿ ಕಥೆಗಳನ್ನು ಹೇಳೋದು, ಮಕ್ಕಳ ಜೊತೆಗೆ ಪ್ರೀತಿಯಿಂದ ಇರೋದು, ಪ್ರೀತಿಯಿಂದ ವ್ಯವಹರಿಸೋದು, ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದು. ಸೊ ಮಕ್ಕಳಿಗೆ ಯಾವುದು ಬೇಕು ಯಾವುದು ಬೇಡ ಅನ್ನೋದ್ರ ಬಗ್ಗೆ ಅವರಿಗೆ ಅರಿವನ್ನ ಮೂಡಿಸೋದು. ಕೇಳಿದ ತಕ್ಷಣ ಎಲ್ಲವನ್ನೂ ಕೊಡ್ಸೋದಲ್ಲ, ಆ ಮಗುವಿಗೆ ಅದು ನಿಜವಾಗ್ಲೂ ಅವಶ್ಯಕತೆ ಇದೆ, ಅದ್ರ ವ್ಯಾಲ್ಯೂ ಏನು ಅಂತೇಳಿ ಆ ಮಗುವಿಗೆ ಗೊತ್ತಾಗ್ಬೇಕು. ಸೊ ಅಲ್ಲಿವರೆಗೂ ನೀವು ಆ ಮಗುವನ್ನ ಅವ್ರು ಕೇಳಿದ ತಕ್ಷಣ ಏನನ್ನು ತೆಗೆದುಕೊಡ್ಬೇಡಿ. ನಮ್ಮಲ್ಲಿ ಎಷ್ಟೇ ಹಣ ಇರ್ಬೋದು, ನಾವು ಎಷ್ಟೇ ಶ್ರೀಮಂತರಾಗಿದ್ರು ಕೂಡ ನಮ್ಮ ಮಕ್ಕಳು ಏನಾದ್ರೂ ಒಂದು ಆಸೆ ಪಟ್ಟಿದ್ದಾರೆ ಅಂದ ತಕ್ಷಣ ಹೋಗಿ ತಕ್ಕೊಡೋದಲ್ಲ. ಸೊ ಆ ಮಗುವಿಗೆ ಅದು ಹೇಗೆ ಬಂತು, ಅದನ್ನ ತಗೋಬೇಕಂದ್ರೆ ಎಷ್ಟು ಕಾಯಬೇಕು, ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಕೂಡ ಆ ಮಕ್ಕಳಿಗೆ ಅರಿವಾಗಬೇಕು. ನಾವು ಸಾಮಾನ್ಯವಾಗಿ ಇವತ್ತಿನ ದಿನಗಳಲ್ಲಿ ಏನು ಮಾಡ್ತೀವಿ, ನಾನು ಕಷ್ಟಪಟ್ಟಿದ್ದೀನಿ, ನನ್ನ ಮಗು ಕಷ್ಟಪಡೋದು ಬೇಡ ಅಂತ. ಯಾಕೆ ಬೇಡ? ನೀವು ಕಷ್ಟಪಟ್ಟಿದ್ದೀರಿ ತಾನೆ, ನೀವು ಕಷ್ಟಪಟ್ಟಿದ್ದಕ್ಕೆ ತಾನೆ ನೀವು ಇವತ್ತು ಒಂದು ಒಳ್ಳೆ ಜೀವನವನ್ನ ನೀವು ನಡೆಸ್ತಾ ಇರೋದು. ಸೊ ನಿಮ್ಮ ಮಗು ಕಷ್ಟನೇ ಪಡಲಿಲ್ಲ, ನಿಮ್ಮ ಮಗು ಕಷ್ಟ ಅಂದ್ರೆ ಏನು ಅಂತಾನೆ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳು ಹೇಗೆ ನಿಮ್ಮ ತರ ಒಂದು ಒಳ್ಳೆಯ ಭವಿಷ್ಯವನ್ನ ಕಟ್ಕೊಳ್ತಾರೆ? ಯೋಚನೆ ಮಾಡಿ. ನಾನೊಬ್ಳು ಟೀಚರ್ ಆಗಿದ್ರು ಕೂಡ ನಮಗೆ ನಮ್ಮ ಮಗುವಿನ ಫೀಸ್ ಕಟ್ಟೋ ಅಷ್ಟು ಶಕ್ತಿ ನಮ್ಗೆ ದೇವ್ರು ಕೊಟ್ಟಿದ್ದಾನೆ. ಆದ್ರೂ ಕೂಡ ನಾನು ಬೇಗ ಫೀಸ್ ಕಟ್ಟಲ್ಲ. ಕಾರಣ ಏನಂದ್ರೆ, ಶಾಲೆಯಲ್ಲಿ ಆ ಮಗುವನ್ನ ಒನ್ ಟೈಮ್ ಆದ್ರೂ ಎಬ್ಬಿಸಿ ನಿಲ್ಲಿಸ್ತಾರೆ ಅಲ್ವಾ. ಎಲ್ಲ ಮಕ್ಕಳಿಗೂ ಕ್ಯಾಶುವಲ್ ಆಗಿ ಕೇಳೋ ತರ ನನ್ನ ಮಗನಿಗೂ ಕೂಡ ಫೀಸ್ ಕೇಳ್ತಾರೆ, ಫೀಸ್ ಪೇ ಮಾಡಬೇಕು ಅಂತ ಹೇಳಬೇಕು, ಈ ಥರದ್ದೆಲ್ಲ ಹೇಳ್ತಾ ಇರ್ತಾರೆ ಸಣ್ಣ ಪುಟ್ಟದ ವಿಷಯಗಳು. ಸೊ ಅವಾಗ ಆ ಮಗುವಿಗೆ ಅನ್ಸುತ್ತೆ, ಅವನು ಬಂದು ನಮಗೆ ಹೇಳ್ತಾನೆ ಫೀಸ್ ಕಟ್ಬೇಕಂತಮ್ಮ. ಅವಾಗ ನಾವು ಹೇಳಬೇಕು, ಹೌದು ಕಟ್ಟಬೇಕಪ್ಪ, ದುಡ್ಡು ಅಡ್ಜಸ್ಟ್ ಮಾಡಬೇಕು, ಈ ಥರ ಹೊಂದಿಸ್ಬೇಕು, ಇಷ್ಟು ಫೀಸ್ ನೀನು ಕಟ್ಟಬೇಕು ಅಂತ ಹೇಳಿ ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ಹೇಳಿದಾಗ ಆ ಮಗುವಿಗೆ ಅನ್ಸುತ್ತೆ, ಓ ನನ್ನ ಓದಿಸ್ಲಿಕ್ಕೆ ನಮ್ಮ ತಂದೆ ತಾಯಿನೂ ಕಷ್ಟಪಡ್ತಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡಿಸ್ಬೇಕು. ಅವಾಗ ಮಕ್ಕಳು 150% ಆದ್ರೂ ಒಳ್ಳೆತನವನ್ನ ಕಲಿತಾರೆ. ತಕ್ಷಣಕ್ಕೆ ಅವ್ರು ಕೇಳಿದ್ದನ್ನೆಲ್ಲ ಕೊಡಬೇಡಿ. ಅಂಡ್ ತಪ್ಪುಗಳು ಕಂಡಾಗ ಅಲ್ಲಲ್ಲೇ ಸರಿ ಮಾಡಿ, ಅದನ್ನ ಬೆಳೆಯೋಕ್ ಬಿಡಬೇಡಿ. ಯಾವತ್ತು ಮಗು ಸಣ್ಣ ತಪ್ಪು ಮಾಡ್ತಾ ಇದೆಯಾ ಅಂದ್ರೆ ಅದನ್ನ ಅಲ್ಲೇ ಚಿವುಟ್ ಹಾಕಿ ಒಳ್ಳೇದನ್ನ ಚಿಗುರೋ ತರ ಮಾಡಿ. ಸಣ್ಣ ಸಣ್ಣ ತಪ್ಪುಗಳು ಕಂಡಾಗ್ಲೇ ನಾವು ನಮ್ಮ ಮಕ್ಕಳನ್ನ ತಿದ್ದುತ್ತಾ ಬಂದ್ರೆ ನಮ್ಮ ಮಕ್ಕಳು ದೊಡ್ಡ ದೊಡ್ಡ ತಪ್ಪುಗಳನ್ನ ಮಾಡೋದನ್ನ ನಾವು ತಪ್ಪಿಸ್ಬೋದು. ನನಗಂತೂ ಅಷ್ಟೇ, ನನ್ನ ಮಗ ನನ್ಗೇನು ಡ್ರೀಮ್ ಇಲ್ಲ, ಅವ್ನು ಹಿಂಗಾಗ್ಲಿ ಹಂಗಾಗ್ಲಿ. ನಿಜವಾಗ್ಲೂ ನನಗೆ ಎಲ್ಲ ತಂದೆ ತಾಯಿ ಕನ್ಸು ಕಟ್ತಾರಂತೆ, ನನ್ನ ಮಗ ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ. ನನ್ನ ಮಗ ಏನಾಗ್ತಾನೋ ಬಿಡ್ತಾನೋ. ಇವತ್ತಿನ ದಿನಮಾನಗಳಲ್ಲಿ ಮಕ್ಕಳು ನೋಡ್ತಾ ಇದ್ರೆ, ನಾನೊಬ್ಬಳ ಶಿಕ್ಷಕಿಯಾಗಿ ಇವತ್ತಿನ ಒಂದು ಎನ್ವೈರ್ಮೆಂಟು, ಇವತ್ತಿನ ಒಂದು ಎಜುಕೇಶನ್, ಅವ್ರ ಲೈಫ್ ಸ್ಟೈಲ್ ಎಲ್ಲ ನೋಡ್ತಾ ಇದ್ರೆ ನನಗೆ ಫೀಲ್ ಆಗೋದು ಒಂದೇ, ನನ್ನ ಮಗ ಇಂಜಿನಿಯರ್ ಆಗ್ತಾನೋ, ಡಾಕ್ಟರ್ ಆಗ್ತಾನೋ, ಸೈಂಟಿಸ್ಟ್ ಆಗ್ತಾನೋ. ನಾನು ಯಾವತ್ತೂ ಕನಸು ಕಂಡಿಲ್ಲ, ಕಾಣೋದು
ಇಲ್ಲ. ನಾನು ಆಸೆ ಪಡೋದೊಂದೇ, ನನ್ನ ಮಗ ಏನಾದರೂ ಆಗಲಿ, ಫಸ್ಟು ಮನುಷ್ಯ ಆಗಲಿ, ಮಾನವೀಯತೆಯಿಂದ ಇರಲಿ, ಸಮಾಜಕ್ಕೆ ಕಂಟಕ ಆಗದೇ ಇರಲಿ. ನಾನು ಇಷ್ಟೇ ದೇವರಲ್ಲಿ ಇವಾಗಲೂ ಕೂಡ ಪ್ರೇ ಮಾಡೋದು. ಸೊ ಅವನ ಕೆಲಸ, ಅವನ ಮದುವೆ, ಅದು ಅವನಿಗೆ ಇಷ್ಟ. ಸೊ ಅವನಿಗೆ ಯಾವ್ದು ಆ 2 ವಿಷಯದಲ್ಲಿ ನಾವು ಯಾವತ್ತೂ ರೆಸ್ಟ್ರಿಕ್ಟ್ ಮಾಡಬಾರ್ದು ಅಂತಾನೆ ಅನ್ಕೊಂಡಿರೋದು. ನಾವು ಮಾಡೋದಿಲ್ಲ. ವೃತ್ತಿ, ಮದುವೆ 2 ಅವ್ರು ಇಷ್ಟಪಟ್ಟಂಗಿದ್ರೆ ಅದೆರಡು ತುಂಬ ಚೆನ್ನಾಗಿರುತ್ತೆ. ಸೊ ಅವ್ರಿಗೆ ಏನು ಇಷ್ಟನೋ ಆ ವೃತ್ತಿಯನ್ನು ಮಾಡಲಿ, ಅವನಿಗೆ ಯಾವ ಥರ ಮದುವೆ ಇಷ್ಟನೋ ಅವನ ಮದುವೆ ಆಗಲಿ ಅಷ್ಟೇ. ಬಟ್ ನಾವು ಎಲ್ಲಿವರೆಗೂ 18-20 ವರ್ಷದವರೆಗೂ ನಾವು ನಮ್ಮ ಮಕ್ಕಳನ್ನು ಒಳ್ಳೆ ದಾರಿಗೆ ತರೋದು, ನಮ್ಮ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸೋದು ನಮ್ಮನೆ ಅದು ದೊಡ್ಡ ಕರ್ತವ್ಯನೇ ಅಂತ ಹೇಳ್ಬೋದು. ನಾವು ಮಕ್ಕಳಿಗೆ ಎಷ್ಟು ಆಸ್ತಿ ಮಾಡೋದೇವೆ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಮಕ್ಕಳನ್ನೇ ನಾವು ಆಸ್ತಿಯನ್ನಾಗಿ ಮಾಡಬೇಕು. ವಿವೇಕಾನಂದರು ಅದೇ ಹೇಳಿರೋದು, ಮಕ್ಕಳಿಗೆ ಆಸ್ತಿ ಮಾಡಿ ಇಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತೇಳಿ. ನಿಮ್ಮ ಮಗು ಒಂದು ಒಳ್ಳೆ ಸಂಸ್ಕಾರದಲ್ಲಿದ್ರೆ ಅವನು ಏನು ಕೆಲಸ ಬೇಕಾದರೂ ಮಾಡಿ ಅವನ ಭವಿಷ್ಯವನ್ನು ಅವನು ಕಟ್ಕೊಳ್ತಾನೆ ಒಳ್ಳೆ ರೀತಿಯಲ್ಲಿ. ಸೊ ಅದಕ್ಕಾಗಿ ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡೋ ಬರದಲ್ಲಿ ಮಕ್ಕಳಿಗೆ ಟೈಮ್ ಕೊಡದೇ ಇರೋದು, ಅಥವಾ ಮಕ್ಕಳನ್ನ ಕೇರ್ಲೆಸ್ ಮಾಡೋದು, ಮಗು ಏನೋ ಹೇಳಬೇಕು ಅಂತ ಇಷ್ಟಪಡ್ತಾ ಇರತ್ತೆ, ಹೋಗೋ ಅಂತ ಬೈಯೋದು, ಈ ಥರ ಎಲ್ಲ ಮಾಡಿದಾಗ ಆ ಮಗು ಯಾರ ಹತ್ರ ಎಕ್ಸ್ಪ್ರೆಸ್ ಮಾಡುತ್ತೆ? ಶಾಲೆಯಲ್ಲೂ ಪಾಠಗಳು ಆಯಿತು ಇಷ್ಟೇ ಬರುತ್ತೆ, ತಾಯಿ ತಂದೆ ಹತ್ರ ತಾನೇ ಆ ಮಗು ಎಕ್ಸ್ಪ್ರೆಸ್ ಮಾಡಬೇಕು. ಸಂಜೆ ಆದಮೇಲೆ ಒಂದು ಅರ್ಧ ಅವರ್ ನಿಮ್ಮ ಮಕ್ಕಳಿಗೋಸ್ಕರ ಸಮಯ ಕೊಡಿ. ಅಟ್ಲೀಸ್ಟ್ ನೀವು ಮಲ್ಗೋ ಸಮಯದಲ್ಲಾದರೂ ನಿಮ್ಮ ಮಕ್ಕಳ ಪಕ್ಕದಲ್ಲಿ ಮಲ್ಕೊಂಡ್ಬಿಟ್ಟು ಒಂದು ಸಣ್ಣದಾಗಿ ಒಂದು ಕಾನ್ವರ್ಸೇಷನ್ನ ಮಾಡಿ. ಏನಾಯಿತು ಮಗು, ಏನು ಮಾಡಿದೆ, ಏನು ತಿಂದೆ, ಹೇಗಿತ್ತು ಇವತ್ತಿನ ದಿನ, ಆಟ ಆಡ್ದ, ಏನು ಮಾಡಿದೆ, ಏನು ಮಾಡ್ತು, ಈ ಥರ ಒಂದು ಸಣ್ಣ ಪುಟ್ಟ ಕಾನ್ವರ್ಸೇಷನ್ ಆ ಮಕ್ಕಳ ಜೊತೆ ಮಾಡಿ ನೋಡಿ. ಮಕ್ಕಳಿಗೂ ಖುಷಿ ಆಗುತ್ತೆ, ಮಕ್ಕಳು ನಿಮ್ಮಿಂದ ಕಲಿಯೋದಿರುತ್ತೆ. ಸೊ ಹಂಗಾಗಿ ಅವರು ನಿಮ್ಮ ಪ್ರೀತಿಯನ್ನು ಅಪೇಕ್ಷೆ ಪಡ್ತಾ ಇರ್ತಾರೆ, ಆ ಪ್ರೀತಿಯನ್ನು ಕೊಡಿ. ಆವಾಗ ಮಕ್ಕಳು ಕೂಡ ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ. ಸಣ್ಣ ನರಿತ ನಡೆಯದ ಸತಿ ಇದ್ದರೇನು ಫಲ, ಮಾತು ಕೇಳದ ಮಕ್ಕಳಿದ್ದರೇನು ಫಲ, ಮಡದಿಯ ಮನಸ್ಸನ್ನರಿಯದ ಗುಣವಿಲ್ಲದ ಗಂಡನಿದ್ದರೇನು ಫಲ ಅಂತ ಹೇಳ್ತಾರೆ. ಸಂಸಾರ ಅಂದರೆ ಈ 3 ಸರಿ ಇರಬೇಕು. ಸನ್ನೆಯಲ್ಲೇ ಹೆಂಡತಿ ಗಂಡನ ಮನಸ್ಥಿತಿ, ಆ ಸಂಸಾರದ ಜವಾಬ್ದಾರಿಗಳನ್ನು ಅರ್ಥ ಮಾಡ್ಕೋಬೇಕು. ಮಕ್ಕಳಂದ ಮೇಲೆ ತಂದೆ ತಾಯಿ ಬಂಧು ಬಾಂಧವರ ಮಾತುಗಳನ್ನು ಕೇಳಬೇಕು. ಗಂಡ ಅಂದರೆ ಒಂದು ಮಡದಿಯ ಮನಸ್ಸನ್ನು ಕೂಡ ಅರಿಯುವಂಥ ಗುಣ ಗಂಡನಲ್ಲಿರಬೇಕು. ಈ 3 ಬ್ಯೂಟಿಫುಲ್ ಆಗಿ ಸಿಕ್ಕಾಗ, ಈ 3 ವಿಷಯ ಹೊಂದಾಣಿಕೆ ಆದಾಗ ಆ ಒಂದು ಸಂಸಾರ ಇರುತ್ತಲ್ವಾ, ಅದು ಎಷ್ಟು ಚೆನ್ನಾಗಿ ಇರುತ್ತೆ ಅಂದರೆ ಆ ಸಂಸಾರ ಒಂಥರ ಸ್ವರ್ಗದ ರೀತಿಯಲ್ಲಿರುತ್ತೆ, ಸ್ವರ್ಗನೇ ಅಂತ ಹೇಳ್ಬೋದು. ಹಾಗಾಗಿ ಸೊ ಮಕ್ಕಳನ್ನು ಬೆಳೆಸುವಂತಹ ರೀತಿ ನಿಮ್ಮ ಕೈಯಲ್ಲಿದೆ. ನಿಮ್ಮ ಮಗುವನ್ನು ನೀವು ಸಮಾಜಕ್ಕೆ ಉಡುಗೊರೆಯಾಗಿ ಕೊಡಿ ಹೊರತು ಕಂಟಕರನ್ನಾಗಿ ಮಾಡಬೇಡಿ ಅಂತ ನಾನು ಹೇಳ್ತಾ, ಸ್ವಲ್ಪನಾದರೂ ಇವತ್ತಿನ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಖಂಡಿತವಾಗ್ಲೂ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಹೆಚ್ಚಿನ ಶೇರ್ ಮಾಡಿ, ಬೇರೆಯವ್ರಿಗೂ ವಿಷಯ ತಲುಪಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಹೊಸಬ್ರು ಯಾರಾದರೂ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ.